ನರ್ಸ್ ಸ್ವಾತಿ ಹತ್ಯೆಗೆ ರಾಜ್ಯದಾದ್ಯಂತ ಆಕ್ರೋಶ ಜೋರಾಗಿದೆ. ಸಮಸ್ತ ಹಿಂದೂ ಸಮಾಜ ಸ್ವಾತಿ ಪರ ನಿಲ್ಲಬೇಕು ಅಂತ ಹಿಂದೂ ಸಂಘಟನೆಯವರು ಆಗ್ರಹಿಸಿ ಇವತ್ತು ಮಾಸೂರು ಬಂದ್ಗೆ ಕರೆ ಕೊಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಲವ್ ಜಿಹಾದ್ ಕಾರಣಕ್ಕೆ ಸ್ವಾತಿ ಹತ್ಯೆ. ಮಾಸೂರು ಬಂದ್ಗೆ ಹಿಂದೂ ಸಂಘಟನೆಗಳ ಕರೆ. ರಾಜ್ಯದಲ್ಲಿ ಭಾರೀ ಸಂಚಲನ ಸೃಷ್ಟಿ ಮಾಡಿರುವ ಹಿಂದೂ ಯುವತಿ ಸ್ವಾತಿ ಹತ್ಯೆ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಇದು ಲವ್ ಜಿಹಾದ್ ಎಂದು ಹಿಂದೂ ಸಂಘಟನೆಗಳು ಆರೋಪ ಮಾಡಿವೆ. ಪ್ರಕರಣವನ್ನ ಖಂಡಿಸಿ ಇಂದು ಮಾಸೂರು ಬಂದ್ಗೆ ಕರೆ ನೀಡಲಾಗಿದೆ. ಹಾವೇರಿ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಪಟ್ಟಣದಲ್ಲಿ ನಡೆದ ಯುವತಿ ಸ್ವಾತಿ ಹತ್ಯೆ ಪ್ರಕರಣವನ್ನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಎಬಿವಿಪಿ ಸೇರಿದಂತೆ ಹಲವು ಸಂಘಟನೆಗಳು ಈ ಬಂದ್ಗೆ ಕರೆ ನೀಡಿವೆ. ಸ್ವಾತಿಯನ್ನ ಲವ್ ಜಿಹಾದ್ ಹೆಸರಿನಲ್ಲಿ ಕೊಲೆ ಮಾಡಲಾಗಿದೆ. ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಲಿವೆ. ಫಯಾಜ್ ರೀತಿ ನಯಾಜ್ಗೂ ವಕಾಲತ್ತು ಬೇಡ. ಇನ್ನು ನೇಹಾ ಹತ್ಯೆ ಮಾಡಿದ ಆರೋಪಿ ಫಯಾಜ್ ರೀತಿ ಆರೋಪಿ ನಯಾಜ್ ಪರ ಯಾರು ವಕಾಲತ್ತು ವಹಿಸಬಾರದು ಮತ್ತು ಜಾಮೀನು ಕೊಡಿಸಬಾರದು ಅಂತ ಹಿಂದೂ ಸಂಘಟನೆಗಳು ಆಗ್ರಹಿಸಲಿವೆ. ಒಟ್ನಲ್ಲಿ ಹುಬ್ಬಳ್ಳಿ ನೇಹಾ ಹಿರೇಮಠ್ ಸಾವಿನ ಕಹಿ ನೆನಪು ಮಾಸುವ ಮುನ್ನವೇ ಲವ್ ಜಿಹಾದ್ಗೆ ಹಾವೇರಿಯಲ್ಲಿ ಮತ್ತೊಂದು ಬಲಿಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೀಗಾಗಿ ಸ್ವಾತಿ ಹತ್ಯೆ ಮಾಡಿದ ಮೂವರಿಗೂ ಗಲ್ಲು ಶಿಕ್ಷೆ ಆಗಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಕಾರ್ಯಕರ್ತರು ಒತ್ತಾಯಿಸಿ ಇಡೀ ದಿನ ಬಂದ್ ಮಾಡಲಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಸ್ವಾತಿ ಮತ್ತು ನಯಾಜ್ ಇದು ಸ್ಟೋರಿ ಜಾಸ್ತಿ ಡೆವಲಪ್ ಆಗೋದಕ್ಕೆ ಕಾರಣ ಹಿಂದೂ ಮುಸ್ಲಿಂ ಅನ್ನೋ ಕಾರಣಕ್ಕೆ, ಲವ್ ಜಿಹಾದ್ ಅನ್ನೋ ಕಾರಣಕ್ಕಾಗಿ. ನಂಬರ್ 1. ನನ್ನ ನಿಜವಾದ ಕಳಕಳಿ ಏನು ಗೊತ್ತಾ, ಆಮೇಲೆ ನಮ್ಮೆಲ್ಲರ ಕಳಕಳಿ ಏನಿರಬೇಕು ಅಂದ್ರೆ ಹೆಣ್ಣು ಮಕ್ಕಳ ಈ ಅತ್ಯಾಚಾರ ಅಥವಾ ಹತ್ಯೆ ಇಂಥ ವಿಚಾರಗಳಿದೆಯಲ್ಲ, ಇದನ್ನ ಬೇಕಿದ್ರೆ ಒಬ್ಬ ಹಿಂದೂ ಹುಡುಗ ಹಿಂದೂ ಹುಡುಗಿಯನ್ನ ಹತ್ಯೆ ಮಾಡಿರ್ಲಿ, ಅಥವಾ ಮುಸ್ಲಿಂ ಹುಡುಗ ಮುಸ್ಲಿಂ ಹುಡುಗಿಯನ್ನ ಹತ್ಯೆ ಮಾಡಿರ್ಲಿ, ಅಥವಾ ಹಿಂದೂ ಮುಸ್ಲಿಂ ಯಾವ ತರನೇ ಆಗಿರ್ಲಿ, ಅಲ್ಲಿ ಹತ್ಯೆ ಆಗಿರೋದು ಒಬ್ಬ ಹೆಣ್ಣು ಮಗಳು. ಇದರ ವಿರುದ್ಧ ಇದೆಯಲ್ಲ, ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತಬೇಕು. ಇದು ಕೇವಲ ಏನಂತಾರೆ ಸೆಲೆಕ್ಟಿವ್ ಆಗಿ ಆಗುವಂತದ್ದು. ಇದರಿಂದ ಏನು ನಮ್ಗೆ ಲಾಭ ಆಗತ್ತೆ. ಅಲ್ಲಿ ಮತ್ತೊಂದು ಕಡೆ ಸೌಜನ್ಯ ಹತ್ಯೆ ಮತ್ತು ಅತ್ಯಾಚಾರ ನೇಹಾದು ಪ್ರಕರಣ, ಆಮೇಲೆ ಸೇಮ್ ಜಾತಿಯಲ್ಲಿ ಆದಂತಹ ಪ್ರಕರಣ, ಆಮೇಲೆ ಮರ್ಯಾದೆ ಹತ್ಯೆ ಪ್ರಕರಣ. ನಾನು ಇದನ್ನ ಮಿಕ್ಸ್ ಮಾಡ್ತಾ ಇದ್ದೆ ಅಂತ ನೀವು ಅನ್ಕೋಬೇಡಿ, ದಯವಿಟ್ಟು ಜನರಲೈಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಹೆಣ್ಣು ಮಕ್ಕಳೇ ಯಾಕೆ ಅದಕ್ಕೆ ಬಲಿ ಆಗ್ತಾರೆ? ಪ್ರತಿಯೊಂದಕ್ಕೂ ಕೂಡ ಕಾರಣಗಳು ಬೇರೆ ಬೇರೆ ಇರಬಹುದು. ಫೈನಲಿ ಬರೋದು ಹೆಣ್ಣು ಮಗಳೇ. ಆ ಹೆಣ್ಣು ಮಕ್ಕಳನ್ನ ಈ ತರ ನಾವು ನಿರ್ದಯವಾಗಿ ಹತ್ಯೆ ಮಾಡ್ತೀವಿ ಹೇಳಿದಾಗ ಅದು ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಸರ್, ಅದರ ವಿರುದ್ಧ ತೊಡೆತಟ್ಟಿ ನಿಲ್ಬೇಕಾಗತ್ತೆ. ಪಾಲಿಟಿಸೈಸ್ ಆಗತ್ತೆ, ಬೇರೆ ಬೇರೆ ಮಜಲುಗಳನ್ನು ಪಡ್ಕೊಳ್ಳುತ್ತೆ. ಈಗ ನಾವು ಹೇಳ್ಬೋದು, ಈಗ ಈಕೆಯನ್ನು ಕೊಂದವರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಅಂತೇಳಿ, ಸೌಜನ್ಯವನ್ನು ಕೊಂದವರಿಗೂ ಕೂಡ ಗಲ್ಲು ಶಿಕ್ಷೆ ಆಗಬೇಕು. ಇನ್ನಿತರ ಕೆಲವು ಕೊಲೆ ಪ್ರಕರಣಗಳಾಯ್ತಲ್ಲ ಹೆಣ್ಣು ಮಕ್ಕಳದು, ನೇಹಾ ಸಮಥಿಂಗ್, ಗಲ್ಲು ಶಿಕ್ಷೆ ಆಗಬೇಕು. ಅಲ್ಲಿ ಸೆಲೆಕ್ಟಿವ್ ಇರಬಾರ್ದು ಅಂತ ನಾನು ಹೇಳೋದು. ನಾವು ಒಬ್ಬರಿಗೆ ನ್ಯಾಯದ ಬಗ್ಗೆ ಮಾತಾಡುವಾಗ ಅಲ್ಲಿ ಸೆಲೆಕ್ಟಿವ್ ಇರಬಾರ್ದು, ಯಾರೇ ಆಗಿರಲಿ. ಆ ಸಂದರ್ಭದಲ್ಲಿ ಬರಬಹುದು, ಅದು ಸರಿ ಇದು ಸರಿ, ನಮಗೆ ಟೀಕೆ ಟಿಪ್ಪಣಿಗಳು 1000 ಬರುತ್ತೆ. ಈಗ ನಾವು ಸೌಜನ್ಯ ವಿಚಾರಗಳು ಬಂದಾಗಲೂ ಟೀಕೆ ಟಿಪ್ಪಣಿಗಳು ಬಂತು. ಅಲ್ಲಿ ಆ ಪರ ಈ ಪರ ಅಂತಲ್ಲ. ನಾನು ಹೇಳಿದ್ದೇನಂತಂದ್ರೆ, ಅಥವಾ ಯಾವುದೇ ದಾಖಲೆಗಳಿದೆ ನಾವು ಬಿಡುಗಡೆ ಮಾಡ್ತೀವಿ, ನಮಗೆ ಬಿಡುಗಡೆ ಮಾಡಬೇಡಿ, ಕೋರ್ಟ್ ಕೊಡಿ. ನಾನು ಅದನ್ನು ಹೇಳ್ತೀನಿ, ಕೋರ್ಟ್ ಕೊಡಿ. ಜಯಪ್ರಕಾಶ್ ಶೆಟ್ಟಿಗೆ ರಿಪಬ್ಲಿಕ್ ಕನ್ನಡಕ್ಕೆ ಬಿಡುಗಡೆ ಮಾಡಿ, ಸಿದ್ದರಾಮಯ್ಯನವರಿಗೆ ಬಿಡುಗಡೆ ಮಾಡಿಕೊಟ್ಟು, ನರೇಂದ್ರ ಮೋದಿ ಅವರಿಗೆ ತೋರಿಸಿ ಏನ್ ಲಾಭ ಇಲ್ಲ. ಎಲ್ಲರಿಗಿದೆ ತಾನೆ ಸೌಜನ್ಯ ಪ್ರಕರಣದಲ್ಲಿ ಕೂಡ ನ್ಯಾಯ ಸಿಗಬೇಕು ಅಂತೇಳಿ ಎಲ್ಲಾ ದಾಖಲೆಗಳನ್ನು, ಅದಕ್ಕೆ ಇರೋದು ಒಂದೇ ಒಂದು ಮಾರ್ಗ, ಸುಪ್ರೀಂ ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ಕೊಡಬೇಕು. ಆಮೇಲೆ ಯಾರು ಕೊಡಬೇಕು ಅಂತಂದ್ರೆ ಸೌಜನ್ಯ ಪೇರೆಂಟ್ಸ್ಗಳು ಮಾತ್ರ ಕೊಡಬೇಕು. ನಾಳೆ ನಾರಾಯಣಗೌಡರು ಬಂದು ಹೋರಾಟ ಮಾಡ್ತೀನಿ ಅಂತಂದ್ರೂ ಕೂಡ ಆಗಲ್ಲ. ವಾಟಾಳ್ ನಾಗರಾಜ್ ಹೋರಾಟ ಮಾಡ್ತೀನಿ ಅಂದ್ರೂ ಕೂಡ ಆಗಲ್ಲ. ಡಿ.ಕೆ. ಶಿವಕುಮಾರ್ ಹೋರಾಟ ಮಾಡ್ತೀನಿ ಅಂದ್ರೂ ಕೂಡ ಆಗಲ್ಲ. ಅವ್ರ ತಂದೆ ತಾಯಿಗಳೇ ಕೊಡಬೇಕು. ನಾನು ಹೇಳಿದ್ದೆ ಅದನ್ನ, ಆ ವಿಚಾರವನ್ನು. ಈಗ ಈ ವಿಚಾರಕ್ಕೆ ಬರೋಣ. ನಮ್ಮ ಜೊತೆ ರಂಜಿತ್ ಶಿರಿಯಾರ್ ನಮ್ಮ ಜೊತೆ ಇದ್ದಾರೆ. ರಂಜಿತ್, ಮೊನ್ನೆಯಿಂದ ಅಲ್ಲೇ ಇದ್ದೀರಿ. ಯಾವ ರೀತಿ ಪ್ರಕರಣಗಳು
ಬೇರೆ ಬೇರೆ ಟ್ವಿಸ್ಟ್ಗಳನ್ನ ಪಡ್ಕೊಳ್ತಾ ಇದೆ, ಗಮನಿಸ್ತಾ ಇದ್ದೀರಿ. ಓವರ್ ಟು ಯು. ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ರೆ. ನೋಡಿ, ನಾನಾ ಆಯಾಮಗಳಲ್ಲಿ ತನಿಖೆ ಒಂದು ಕಡೆ ನಡೀತಾ ಇದ್ರೆ 3 ಜನ ಆರೋಪಿಗಳನ್ನ ನಯಾಜ್ ಸೇರಿದಂತೆ ಇನ್ನುಳಿದಂತೆ 2 ಆರೋಪಿಗಳು ದುರ್ಗಾಚಾರ್ ಮತ್ತೆ ವಿನಯ್ ಇಬ್ಬರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಆತನಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ 3 ದಿನದಿಂದ ಇದೇ ಮಾಸೂರ್ನಲ್ಲಿದ್ದು ಏನಾಗಿದೆ ಅನ್ನೋದ್ರ ಇನ್ ಡೆಪ್ತ್ ಆಗಿ ಆಳವಾಗಿ ನಾವು ಇದರ ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇದೀವಿ ಮತ್ತೆಲ್ಲವನ್ನು ಕೂಡ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಇವತ್ತು ಮಾಸೂರಿನ ಮಟ್ಟಿಗೆ ಮಹತ್ವವಾದಂತ ದಿನ. ಸ್ವಾತಿ ಕೊಲೆ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಮಾಸೂರು ಇವತ್ತು ಬಂದ್ ಆಗುತ್ತೆ. ಮಾಸೂರು ಮತ್ತೆ ರಾಣೆಬೆನ್ನೂರು ಈ 2 ಕಡೆಗಳಲ್ಲಿ ಇವತ್ತು ಪ್ರತಿಭಟನೆಯ ಕಾವು ದೊಡ್ಡ ಮಟ್ಟದಲ್ಲಿ ಹೊತ್ತಿಕೊಳ್ಳುವಂತಹ ಸಂದರ್ಭ ಈಗ ನಮಗ್ ಕಾಣಿಸ್ತಾ ಇದೆ. ನಾನಿರುವಂತಹ ಈ ಸ್ಥಳ ಇದೆಯಲ್ಲ, ಇದು ಸರ್ಕಲ್. ಇಲ್ಲಿಂದ ಮುಂದಕ್ಕೆ ಹೋದ್ರೆ ಅದು ಬಸ್ ಸ್ಟ್ಯಾಂಡ್ ಸರ್ಕಲ್, ಅಲ್ಲಿ ಎಲ್ಲರೂ ಕೂಡ ಸೇರ್ತಾರೆ. ಮಾಸೂರು ಸರ್ಕಲ್ ಎಲ್ಲ ಅಂಗಡಿಗಳು ಬೆಳಿಗ್ಗೆಯಿಂದಲೇ ಕಡೆ ಬಂದ್ ಆಗಿದ್ದಾವೆ. 10 ಗಂಟೆ ನಂತರ ಇನ್ನೊಂದು ಅರ್ಧ ಗಂಟೆ ನಂತರ ಇಲ್ಲಿದ್ದಂತ ಸಣ್ಣ ಪುಟ್ಟ ಅಂಗಡಿಗಳೆಲ್ಲವೂ ಕೂಡ ಬಂದ್ ಆಗುತ್ತೆ. ಬರೋರೆಲ್ಲರೂ ಕೂಡ ರಸ್ತೆಯನ್ನ ಬಂದ್ ಮಾಡ್ತಾರೆ. ಹಿಂದೂ ಬಜರಂಗ ದಳ ಸಂಘಟನೆ ಕಾರ್ಯಕರ್ತರು ಸೇರಿದಂತೆ ಸ್ಥಳೀಯರೆಲ್ಲರೂ ಕೂಡ ಒಟ್ಟು ಸೇರಿ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿ ಆ ಮೂಲಕ ಒಕ್ಕೊರಲ ಆಗ್ರಹವನ್ನ ಮಾಡೋದು. ಹಾಡ ಹಗಲೇ ಸ್ವಾತಿ ಅನ್ನೋ ಆ ಹುಡುಗಿಯನ್ನ ಕೊಲೆ ಮಾಡಿದ್ರಲ್ಲ, ಅದು ಭೀಕರವಾಗಿ ಕೊಲೆ ಮಾಡಿರುವಂತ ಯಾರು ಆರೋಪಿಗಳಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಇನ್ನೆಂದೂ ಕೂಡ ಈ ರೀತಿ ಘಟನೆ ಮಾಸೂರು ಹಾವೇರಿ ರಾಜ್ಯದಲ್ಲಿ ಆಗಬಾರ್ದು ಅನ್ನುವ ಒಕ್ಕೊರಲ ಆಗ್ರಹವನ್ನ ಮಾಡಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ಜನರು ಇವತ್ತು ಬೀದಿಗಿಳಿದು ಮಾಸೂರು ಪಟ್ಟಣವನ್ನ ಬಂದ್ ಮಾಡುವಂತ ಸಾಧ್ಯತೆ ಇದೆ. ನೋಡಿ, ಎಲ್ಲವೂ ಕೂಡ ಈ ಹೊತ್ತಿಗೆ ಬಂದ್ ಆಗಿದೆ. ಇಷ್ಟೊತ್ತಿಗಾಗ್ಲೇ ಇಲ್ಲೆಲ್ಲ ಜನ ತುಂಬಿರ್ತಾ ಇದ್ರು. ಬಸ್ ಸ್ಟ್ಯಾಂಡ್ ಇದು, ಇಲ್ಲೆಲ್ಲ ಹೋಗೋರು ಬರೋರೆಲ್ಲ ಇದ್ರು. ಶಾಲೆಗೆ ಮಕ್ಕಳೆಲ್ಲ ಹೋಗೋರು ಹೋಗ್ತಾ ಇದ್ದಾರೆ. ಆದ್ರೆ ಅಂಗಡಿಗಳೆಲ್ಲ ಬಂದಿದ್ದಾವೆ. ಕೆಲವೊಂದು ಅಂಗಡಿಗಳು 10 ಗಂಟೆ ನಂತರ ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಬಂದೋಬಸ್ತ್ಗೆ ನಿಯೋಜನೆ ಮಾಡಿದ್ದಾರೆ. ರಿಸರ್ವ್ ಪೊಲೀಸ್ನ 2 ಬಸ್ಗಳು ಇಲ್ಲೇ ಮುಂದಕ್ಕೆ ನಿಂತ್ಕೊಂಡಿದ್ದಾವೆ. ಆ ಮೂಲಕ ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಪೊಲೀಸರು ಕಣ್ಗಾವಲನ್ನ ಇಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿ ತನಿಖೆ ನಾನಾ ಆಯಾಮಗಳಲ್ಲಿ ನಡೀತಾ ಇದೆ. ಮಹಜರನ್ನು ಮಾಡಿದ್ದಾರೆ. ಅದರ ಹೊರತಾಗಿ ನಾವು ಗಮನಿಸ್ತಾ ಹೋದ್ರೆ ಈ 3 ಆರೋಪಿಗಳ ಹಿನ್ನೆಲೆ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮತ್ತೊಂದು ಗಂಭೀರವಾದಂತಹ ಆರೋಪ ಅಂತ ಹೇಳಿದ್ರೆ, ಪೊಲೀಸರು ಎಲ್ಲೋ ಒಂದ್ ಕಡೆಯಲ್ಲಿ ಈ ಪ್ರಕರಣದ ತನಿಖೆಯಲ್ಲಿ ಅವರು ಕೆಲ ಎಡವಟ್ಟುಗಳನ್ನ ಮಾಡಿದ್ದಾರೆ ಅನ್ನೋದು. ಯಾಕಂತ ಹೇಳಿದ್ರೆ ಮೊನ್ನೆ 6ನೇ ತಾರೀಕು ಬಾಡಿ ಸಿಕ್ಕಾಗ ರಾತ್ರಿ ಆಕೆಯನ್ನ ದಫನ್ ಮಾಡಿ. ಓಕೆ ರಂಜಿತ್, ಇವತ್ತು ಯಾವ ರೀತಿ ಹೋರಾಟಗಳಾಗುತ್ತೆ ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸ್ವಾತಿ ಹತ್ಯೆಗೆ ರಾಜ್ಯದಾದ್ಯಂತ ಆಕ್ರೋಶ ಜೋರಾಗಿದೆ. ಸಮಸ್ತ ಹಿಂದೂ ಸಮಾಜ ಸ್ವಾತಿ ಪರ ನಿಲ್ಲಬೇಕು ಅಂತ ಹಿಂದೂ ಸಂಘಟನೆಯವರು ಆಗ್ರಹಿಸಿ ಇವತ್ತು ಮಾಸೂರು ಬಂದ್ಗೆ ಕರೆ ಕೊಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಲವ್ ಜಿಹಾದ್ ಕಾರಣಕ್ಕೆ ಸ್ವಾತಿ ಹತ್ಯೆ. ಮಾಸೂರು ಬಂದ್ಗೆ ಹಿಂದೂ ಸಂಘಟನೆಗಳ ಕರೆ. ರಾಜ್ಯದಲ್ಲಿ ಭಾರೀ ಸಂಚಲನ